ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ಆಗ ಶ್ರೀರಾಮನು, ಭಗವನ್, ವಾಲಿ ರಾವಣರುಗಳ ಪರಾಕ್ರಮವು ಶ್ಲಾಘ್ಯವಾದದ್ದೇನೋ ಹೌದು, ಆದರೆ ನಮ್ಮ ಹನುಮಂತನ ಪರಾಕ್ರಮಕ್ಕೆ ಸಮನಲ್ಲ ಎಂದೇ ನನ್ನ ಅನಿಸಿಕೆ. ಅವನದು ಬರೀ ಶೌರ್ಯವಲ್ಲ, ಜೊತೆಗೆ ದಕ್ಷತೆ, ಬಲ, ಧೈರ್ಯ, ಬುದ್ಧಿ, ಕಾರ್ಯವಿಚಕ್ಷಣೆ, ವಿಕ್ರಮ, ಪ್ರಭಾವ ಮೊದಲಾದ ಗುಣಗಳು ಅವನಲ್ಲಿ ನೆಲೆಸಿವೆ. ಮೇಧಾವಿಯಾದ ಅವನಲ್ಲಿ ಇದೆಲ್ಲವೂ ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಲು ಅಗಸ್ತ್ಯರು, ರಾಘವ, ನೀನು ಹೇಳುವುದು ದಿಟ. ಬಲದಲ್ಲಾಗಲಿ ಗತಿಮತಿಗಳಲ್ಲಾಗಲಿ ಹನುಮಂತನಿಗೆ ಸಮಾನರಾದವರು ಬೇರೊಬ್ಬರಿಲ್ಲ. ಆದರೆ ಋಷಿ ಶಾಪದಿಂದ ಅವನಿಗೆ ತನ್ನ ಬಲವೇ ತಿಳಿಯದಂತಾಗಿತ್ತು. ಹಿಂದೆ ಮೇರು ಪರ್ವತದಲ್ಲಿ ಅವನ ತಂದೆಯಾದ ಕೇಸರಿಯು ರಾಜ್ಯಭಾರ ಮಾಡುತ್ತಿದ್ದನು. ಇವನ ತಾಯಿ ಅಂಜನಾದೇವಿಯಲ್ಲಿ ವಾಯುವು ಈ ಪುತ್ರನನ್ನು ಪಡೆದನು. ಒಂದು ದಿನ ಸೂರ್ಯೋದಯ ಕಾಲದಲ್ಲಿ ಹಣ್ಣು ತರುವುದಕ್ಕಾಗಿ ಅಂಜನೆಯು ಕಾಡಿಗೆ ಹೋಗಿ ಇದ್ದಾಗ ಇವನು ಹಸಿವೆಯನ್ನು ತಾಳಲಾರದೆ ಹೋಗಿದ್ದಾಗ ಆಗ ತಾನೇ ಹುಟ್ಟಿ ಬರುತ್ತಿದ್ದ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಅದನ್ನು ತಿನ್ನಲು ಆಕಾಶಕ್ಕೆ ನೆಗೆದನು. ಮಗುವನ್ನು ರಕ್ಷಿಸಲು ವಾಯುವೂ ಹಿಂಬಾಲಿಸಿ ಹೋದನು. ಸೂರ್ಯನು ಮಗುವೆಂದು ಇವನನ್ನು ಸುಡಲಿಲ್ಲ. ಅಷ್ಟರಲ್ಲಿ ಸೂರ್ಯನನ್ನು ಮರೆಮಾಡಲು ಬರುತ್ತಿದ್ದ ರಾಹುವು ಇವನನ್ನು ಕಂಡು ಕ್ರುದ್ಧನಾಗಿ ದೇವೇಂದ್ರನ ಬಳಿಗೆ ಹೋಗಿ ಇದೇನೆಂದು ಕೇಳಿದನು. ದೇವೇಂದ್ರನು ಬಂದು ಸೂರ್ಯನನ್ನು ನುಂಗಲೆತ್ನಿಸುತ್ತಿದ್ದ ಮಗುವಿನ ದವಡೆಯ ಮೇಲೆ ವಜ್ರಾಯುಧದಿಂದ ಪೆಟ್ಟುಕೊಟ್ಟನು. ಆಗ ವಾಯುವು ಕೋಪಿಸಿಕೊಂಡು ತನ್ನ ಮಗನನ್ನು ಕರೆದುಕೊಂಡು ಒಂದು ಗುಹೆಯಲ್ಲಿ ಅವಿತುಕೊಂಡನು. ವಾಯುವಿಲ್ಲದೆ ಲೋಕದಲ್ಲಿ ಜೀವಿಗಳ ಚಲನೆಯೆಲ್ಲವೂ ಸ್ತಬ್ಧವಾಯಿತು. ಎಲ್ಲರೂ ಬ್ರಹ್ಮದೇವನ ಬಳಿಗೆ ಹೋಗಿ ಗೋಳಿಟ್ಟುಕೊಂಡರು. ಆಗ ಬ್ರಹ್ಮನು, ದೇವೇಂದ್ರನು ರಾಹುವಿನ ಮಾತನ್ನು ಕೇಳಿಕೊಂಡು ವಾಯುಪುತ್ರನನ್ನು ಹೊಡೆದಿದ್ದಾನೆ. ಆದ್ದರಿಂದ ವಾಯುವಿಗೆ ಕೋಪ ಬಂದಿದೆ. ಅವನನ್ನು ಸಂತೈಸೋಣ, ನಡೆಯಿರಿ ಎಂದನು. ಎಲ್ಲರೂ ವಾಯುವು ಮಗನೊಂದಿಗೆ ಕುಳಿತಿದ್ದ ಸ್ಥಳಕ್ಕೆ ಬಂದರು. ಬ್ರಹ್ಮನು ಮಗುವನ್ನು ನೋಡಿ ಕರುಣೆಯಿಂದ ಸವರಲು ಮಗು ಮತ್ತೆ ಜೀವವನ್ನು ಪಡೆಯಿತು. ಆಗ ವಾಯುವು ಸಂತೋಷದಿಂದ ಮೊದಲಿನಂತೆ ಎಲ್ಲೆಡೆ ಸಂಚರಿಸಲಾರಂಭಿಸಿದನು. ಬ್ರಹ್ಮನು ಅಲ್ಲಿ ನೆರೆದಿದ್ದ ದೇವತೆಗಳಿಂದ ವಾಯು ಪ್ರೀತ್ಯರ್ಥವಾಗಿ ವರಗಳನ್ನು ಆ ಮಗುವಿಗೆ ಕೊಡಿಸಿದನು. ಇಂದ್ರನು ತಾನು ಇವನ ದವಡೆ ಅಥವಾ ಹನುವಿಗೆ ಹೊಡೆದು ಇಷ್ಟೆಲ್ಲ ಆಯಿತಾದ್ದರಿಂದ ಇವನಿಗೆ ಹನುಮಂತನೆಂದು ಹೆಸರಾಗಲಿ, ಇವನು ಇನ್ನು ಮುಂದೆ ನನ್ನ ವಜ್ರಾಯುಧದಿಂದ ಅವಧ್ಯನಾಗಲಿ ಎಂದು ಹೇಳಿದನು. ಸೂರ್ಯನು ತನ್ನ ತೇಜಸ್ಸಿನ ಶತಾಂಶವೊಂದನ್ನು ಧಾರೆ ಎರೆದು ಶಾಸ್ತ್ರಾರ್ಥದಲ್ಲಾಗಲಿ ವ್ಯಾಕರಣ ವಾಗ್ಮಿತೆಗಳಲ್ಲಾಗಲಿ ಇವನಿಗೆ ಸಮಾನರಾರೂ ಇರುವುದಿಲ್ಲ ಎಂದನು. ವರುಣನು ಇವನಿಗೆ ತನ್ನ ಪಾಶದಿಂದಲಾಗಲಿ ಜಲದಿಂದಲಾಗಲಿ ಮರಣವಿರುವುದಿಲ್ಲ ಎಂದು ವರವನ್ನಿತ್ತನು. ಯಮನು ತನ್ನ ದಂಡಾಯುಧದಿಂದ ಇವನಿಗೆ ಸಾವಿಲ್ಲದಿರಲಿ, ಎಂದಿಗೂ ಇವನಿಗೆ ಆರೋಗ್ಯ ತಪ್ಪದಿರಲಿ ಎಂದನು. ಕುಬೇರ, ಶಂಕರ, ಬ್ರಹ್ಮ ಮೂವರೂ ತಮ್ಮ ತಮ್ಮ ಹೆಸರಿನ ಆಯುಧಗಳಿಂದ ಈ ಮಗುವಿಗೆ ಸಾವಿಲ್ಲದಿರಲಿ, ಅಲ್ಲದೆ ಜ್ಞಾನಿಯಾಗಿ ದೀರ್ಘಕಾಲ ಬಾಳಲಿ ಎಂದು ಹರಸಿದರು. ಶ್ರೀರಾಮ ಹೀಗೆ ಹನುಮಂತನು ದೇವತೆಗಳಿಂದ ವರಗಳನ್ನು ಪಡೆದು ನದಿಗಳಿಂದ ಸಮುದ್ರವು ಪೂರ್ಣವಾಗುವಂತೆ ಪೂರ್ಣ ಬಲವಂತನಾದನು. ಶಿಶು ಸಹಜವಾದ ಕಪಿಚೇಷ್ಟೆಗಳನ್ನು ಮಾಡತೊಡಗಿದನು. ಮಹರ್ಷಿಗಳ ಆಶ್ರಮಗಳಿಗೆ ನುಗ್ಗಿ ಅಲ್ಲಿರುವ ಯಜ್ಞ ಪರಿಕರಗಳನ್ನು ಧ್ವಂಸ ಮಾಡುವನು. ನಾರುಡೆ, ಕೃಷ್ಣಾಜಿನಾದಿಗಳನ್ನು ಹರಿದೆಸೆಯುವನು. ಇವನ ವಿಷಯವನ್ನು ತಿಳಿದಿದ್ದ ಭೃಗು, ಆಂಗೀರಸ ವಂಶಜರಾದ ಋಷಿಗಳು ಎಲ್ಲವನ್ನೂ ಸಹಿಸಿಕೊಳ್ಳವರು. ಆದರೂ ಒಮ್ಮೆ ಕುಪಿತರಾಗಿ, ಎಲ್ಲವೋ ವಾನರ, ನಿನ್ನ ಪೀಡೆ ಹೆಚ್ಚಾಯಿತು. ನಿನ್ನ ಬಲವೆಷ್ಟೆಂದೇ ನಿನಗೆ ಮರೆತು ಹೋಗಲಿ. ಯಾರಾದರೂ ಅದನ್ನು ನೆನಪು ಮಾಡಿಕೊಟ್ಟಾಗ ಮಾತ್ರ ನಿನ್ನ ಬಲ ಸಂವರ್ಧನೆಯಾಗಲಿ ಎಂದು ಶಪಿಸಿಬಿಟ್ಟರು.
ಆಗಿನಿಂದ ಇವನ ಸ್ವಭಾವ ಮೃದುವಾಯಿತು. ಶಾಂತನಾಗಿ ಆಶ್ರಮಗಳಲ್ಲಿ ತಿರುಗಾಡಿಕೊಂಡಿದ್ದನು. ವೃಕ್ಷ ರಜಸ್ಸಿನ ನಿಧನವಾದ ಮೇಲೆ ಅವನ ಮಕ್ಕಳಾದ ವಾಲಿ ಸುಗ್ರೀವರು ಪಟ್ಟಾಭಿಷಿಕ್ತರಾದರು. ಅಣ್ಣ ವಾಲಿ ರಾಜನಾದರೆ ತಮ್ಮ ಸುಗ್ರೀವ ಯುವರಾಜನಾದನು. ಸುಗ್ರೀವನಿಗೂ ಹನುಮಂತನಿಗೂ ಬಾಲ್ಯದಿಂದಲೂ ಸ್ನೇಹ. ವಾಲಿ ಸುಗ್ರೀವರಿಗೆ ವೈರ ಬೆಳೆದು ಅವರ ನಡುವೆ ಯುದ್ಧವಾದಾಗಲೂ ಹನುಮಂತನ ಬಲ ಎಷ್ಟೆಂದು ತಿಳಿದಿರಲಿಲ್ಲ. ಋಷಿಶಾಪದಿಂದ ಪಂಜರದಲ್ಲಿನ ಸಿಂಹದಂತೆ ಇದ್ದನು. ಈ ಹನುಮಂತನು ಸಕಲ ವಿದ್ಯೆಗಳಲ್ಲಿಯೂ ತಪಶ್ಚರ್ಯೆಯಲ್ಲಿಯೂ ದೇವಗುರುವಿಗೆ ಸಮಾನನಾದವನು. ರಾಘವ, ನಿನ್ನ ಅನುಗ್ರಹದಿಂದ ಮುಂದೆ ಇವನು ಬ್ರಹ್ಮನಾಗುವನು. ರಾಮ, ನೀನು ಕೇಳಿದೆ ಎಂದು ಇಷ್ಟೆಲ್ಲ ಹೇಳಿದೆ. ಇನ್ನು ನಾವು ಹೋಗಿ ಬರುತ್ತೇವೆ ಎಂದರು. ಶ್ರೀರಾಮನು ಕೈ ಮುಗಿದುಕೊಂಡು, ಮಹರ್ಷಿಗಳೇ, ನಿಮ್ಮಗಳ ದರ್ಶನದಿಂದ ನಾನೂ ನನ್ನ ಪಿತೃಗಳು ಧನ್ಯರಾದೆವು. ಮುಂದೆ ನಾನು ಯಜ್ಞಗಳನ್ನು ನಡೆಸಲು ಉದ್ದೇಶಿಸಿದ್ದೇನೆ. ಆಗ ನೀವುಗಳು ತಪ್ಪದೇ ಬಂದು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ಅಗಸ್ತ್ಯಾದಿಗಳು ತಥಾಸ್ತು ಎಂದು ನುಡಿದು ಅಲ್ಲಿಂದ ತೆರಳಿದರು. ಸೂರ್ಯಾಸ್ತವಾಗಲು ಶ್ರೀರಾಮನು ಸಾಮಂತರನ್ನೂ ವಾನರರನ್ನೂ ಕಳುಹಿಸಿ ಸಂಧ್ಯಾವಂದನೆಯನ್ನು ಮಾಡತೊಡಗಿದನು. ಶ್ರೀರಾಮನು ರಾಜನಾದ ಮೇಲೂ ಮೊದಲ ರಾತ್ರಿ ಕಳೆಯಿತು. ಬೆಳಗಾಗುತ್ತಲೂ ಒಂದಿ ಮಾಗಧರು ಬಂದು ಮಹಾರಾಜನನ್ನು ಸ್ತುತಿಸುತ್ತಾ ಎಬ್ಬಿಸತೊಡಗಿದರು. ಇದನ್ನು ಕೇಳಿ ಎಚ್ಚರಗೊಂಡ ಕಾಕುತ್ಸ್ಥನು ಸೇವಕರು ತಂದ ನೀರಿನಿಂದ ಸ್ನಾನಾದಿಗಳನ್ನು ತೀರಿಸಿಕೊಂಡು ಶುಚಿಯಾಗಿ ಅಗ್ನಿ ಕಾರ್ಯವನ್ನು ನೆರವೇರಿಸಿ ದೇವಾಲಯಕ್ಕೆ ಹೋಗಿ ಅಲ್ಲಿ ವಿಧಿವತ್ತಾಗಿ ದೇವತೆಗಳನ್ನೂ ಪಿತೃಗಳನ್ನೂ ಅರ್ಚಿಸಿ ಬ್ರಾಹ್ಮಣರನ್ನು ಸನ್ಮಾನಿಸಿ ಸಭಾಂಗಣಕ್ಕೆ ಬಂದು ಸಿಂಹಾಸನಸ್ಥನಾದನು. ಮಂತ್ರಿ ಪುರೋಹಿತರುಗಳೂ ಜನಪದಾಧ್ಯಕ್ಷರುಗಳೂ ಬಂದು ದೇವೇಂದ್ರನ ಪಕ್ಕದಲ್ಲಿ ದೇವತೆಗಳು ಕುಳಿತಂತೆ ಕುಳಿತರು. 3 ವೇದಗಳು ಯಜ್ಞವನ್ನು ಸೇವಿಸುವಂತೆ ಲಕ್ಷ್ಮಣ, ಭರತ, ಶತ್ರುಘ್ನರು ರಾಮನನ್ನು ಸೇವಿಸುತ್ತಿದ್ದರು. ಸುಗ್ರೀವನೇ ಮೊದಲಾದ 20 ವಾನರ ಪ್ರಮುಖರು ರಾಮನ ಸೇವೆಗಾಗಿ ಬಂದು ಕುಳಿತರು. ವಿಭೀಷಣನೂ ಅವನ 4 ಸಚಿವರುಗಳೂ ಬಂದರು. ಹಾಗೆಯೇ ಇನ್ನಿತರ ವೇದವಿದರೂ ಕುಲೀನ ವಿದ್ವಾಂಸರೂ ಆದ ಸಭಿಕರು ಬಂದು ವಂದಿಸಿ ಕುಳಿತುಕೊಂಡರು. ರಾಜಕಾರ್ಯವು ಪ್ರಾರಂಭವಾಯಿತು. ಈ ಪ್ರಕಾರವಾಗಿ ರಘುಕುಲ ತಿಲಕನ ದಿನಚರಿಯೇ ನಡೆಯುತ್ತಿದ್ದಿತು. ಪಟ್ಟಾಭಿಷೇಕಕ್ಕೆ ಆಗಮಿಸಿದ್ದ ಭೂಪಾಲರುಗಳು ಕೆಲವು ದಿನಗಳು ಕಳೆದ ಮೇಲೆ ಒಬ್ಬೊಬ್ಬರೂ ತಮ್ಮ ತಮ್ಮ ರಾಜ್ಯಗಳಿಗೆ ಹಿಂದಿರುಗತೊಡಗಿದರು. ಶ್ರೀರಾಮನ ಆಣತಿಯಂತೆ ಭರತನು ಜನಕ ಮಹಾರಾಜನ ಜೊತೆಗೆ ಮಿಥಿಲೆಗೂ, ಲಕ್ಷ್ಮಣನು ಸೋದರ ಮಾವನಾದ ಯುಧಾಜಿತುವಿನ ಜೊತೆಗೆ ಕೇಕಯ ರಾಜ್ಯಕ್ಕೂ ಹೋಗಿ ಅವರುಗಳನ್ನು ಬಿಟ್ಟು ಬಂದರು. ಕಾಶಿರಾಜನಾದ ಪ್ರತರ್ಧನನನ್ನು ಪ್ರೀತಿಯಿಂದ ಆಲಂಗಿಸಿ ಧನ್ಯವಾದಗಳನ್ನರ್ಪಿಸಿ ಶತ್ರುಘ್ನನ ಜೊತೆಗೆ ಕಳುಹಿಸಿಕೊಟ್ಟನು. ಇನ್ನುಳಿದ 30 ಮಂದಿ ಭೂಪಾಲರುಗಳನ್ನು ಅವರ ಸಹಾಯಕ್ಕಾಗಿ ಪ್ರಶಂಸಿಸಿ ಹೇರಳವಾಗಿ ಕಾಣಿಕೆಗಳನ್ನು ಕೊಟ್ಟು ಅವರವರ ದೇಶಗಳಿಗೆ ತೆರಳಲೆಂದು ಬೀಳ್ಕೊಟ್ಟನು. ಭರತನ ಆಜ್ಞೆಯಂತೆ ರಾಮನ ನೆರವಿಗೆ ಬಂದ ಅವರ ಸೇನೆಗಳೇ ಅನೇಕ ಅಕ್ಷೋಹಿಣಿಗಳಷ್ಟಿದ್ದವು. ತಮ್ಮ ತಮ್ಮ ದೇಶಗಳನ್ನು ಸೇರಿದ ಮೇಲೆ ಅವರು ಶ್ರೀರಾಮನಿಗೆ ಪ್ರೀತಿಯಾಗಲೆಂದು ಅಮೂಲ್ಯವಾದ ಕಾಣಿಕೆಗಳನ್ನು ಕಳುಹಿಸಿಕೊಟ್ಟರು. ಅವುಗಳನ್ನೆಲ್ಲ ತೆಗೆದುಕೊಂಡು ಭರತ, ಲಕ್ಷ್ಮಣ, ಶತ್ರುಘ್ನರು ಅಯೋಧ್ಯೆಗೆ ಹಿಂದಿರುಗಿ ಶ್ರೀರಾಮನಿಗೆ ಒಪ್ಪಿಸಿದರು. ಆಮೇಲೆ ರಾಮನು ಕೃತಕಾರ್ಯರಾದ ಸುಗ್ರೀವನಿಗೂ ವಿಭೀಷಣನಿಗೂ ತನ್ನ ವಿಜಯಕ್ಕೆ ನಿಮಿತ್ತರಾದ ಅನೇಕಾನೇಕ ರಾಕ್ಷಸರಿಗೂ ವಾನರರಿಗೂ ಪಾರಿತೋಷಕಗಳನ್ನಿತ್ತು ಸಂತೋಷಪಡಿಸಿದನು. ಅಂಗದ ಹನುಮಂತರುಗಳನ್ನು ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡು ತನ್ನ ಮೈಮೇಲಿದ್ದ ಆಭರಣಗಳನ್ನೇ ಕಳಚಿ ಅವರಿಗೆ ತೊಡಿಸಿದನು. ಹನುಮಂತನು ರಘುಕುಲ ತಿಲಕ, ರಾಮಕಥೆಯು ಲೋಕದಲ್ಲಿ ಎಲ್ಲಿಯವರೆಗೆ ಪ್ರಚುರವಾಗಿರುವುದೋ ಅಲ್ಲಿಯವರೆಗೂ ನಾನು ಬದುಕಿರುವಂತೆ ಅನುಗ್ರಹಿಸು ಎಂದು ರಾಮನ ಪಾದಗಳಿಗೆ ನಮಸ್ಕರಿಸಿದನು. ಶ್ರೀರಾಮನು ಅವನನ್ನು ಪುನಃ ಪುನಃ ಆಲಂಗಿಸಿಕೊಂಡು ಹಾಗೆಯೇ ಆಗಲಿ ಎಂದು ನುಡಿದು
ತನ್ನ ಕೊರಳಲ್ಲಿದ್ದ ವೈಢೂರ್ಯ ವಿರಾಜಿತವಾದ ಮುಕ್ತಾಹಾರವನ್ನು ತೆಗೆದು ಅವನ ಕೊರಳಿಗೆ ಹಾಕಿದನು. ಎಲ್ಲರ ಕಣ್ಣುಗಳೂ ರಾಮನ ಅಗಲಿಕೆಯ ದುಃಖದಿಂದ ಒದ್ದೆಯಾದವು. ಈ ಸನ್ಮಾನ ಬೀಳ್ಕೊಳ್ಳುವಿಕೆಗಳಲ್ಲಿ 1 ತಿಂಗಳ ಕಾಲ ಕಳೆದು ಹೋಯಿತು. ಹೀಗಿರಲು ಒಂದು ದಿನ ಅಂತರಿಕ್ಷದಿಂದ ಮಧುರವಾದ ನುಡಿಯೊಂದು ಕೇಳಿಸಿತು. ನಾನು ಕುಬೇರನ ಕಡೆಯಿಂದ ಬಂದಿರುವ ಪುಷ್ಪಕ ವಿಮಾನ. ನಿನ್ನ ಆಜ್ಞೆಯಂತೆ ಹಿಂದಿರುಗಿ ಹೋದ ನನ್ನನ್ನು ನಿನ್ನ ಸೇವೆಗಾಗಿ ಎಂದು ಕುಬೇರನು ಕಳುಹಿಸಿರುವನು. ನನ್ನನ್ನು ಸ್ವೀಕರಿಸು ಎಂದಿತು. ರಾಮನು ಅದನ್ನು ಪೂಜಿಸಿ, ಪುಷ್ಪಕವೇ, ಕುಬೇರನ ಪ್ರೀತಿಗಾಗಿ ಹಾಗೂ ನಿನ್ನ ಉಪಕಾರಕ್ಕಾಗಿ ನಾನು ಕೃತಜ್ಞ. ಆದರೆ ನಾನು ಸದಾಚಾರವನ್ನು ಮೀರಲಾರೆ. ನೀನಿನ್ನು ಹೋಗಬಹುದು. ನಾನು ಸ್ಮರಿಸಿಕೊಂಡಾಗ ಬರುವೆಯಂತೆ ಎಂದು ಕಳುಹಿಸಿಕೊಟ್ಟನು. ಆಗ ಅಲ್ಲಿದ್ದ ಭರತನು, ಅಣ್ಣ, ನೀನು ರಾಜ್ಯಭಾರವನ್ನು ಕೈಗೊಂಡ ಮೇಲೆ ಅಮಾನುಷವಾದ ಪುಷ್ಪಕ ವಿಮಾನವೂ ಮಾತನಾಡುತ್ತದೆ. ನಿನ್ನ ರಾಜ್ಯ ಸ್ವೀಕಾರದ ಈ 1 ತಿಂಗಳು ಮತ್ತು ಕೆಲವು ದಿನಗಳಲ್ಲಿ ಪ್ರಾಣಿಗಳು ರೋಗವಿಲ್ಲದೆ ಆರೋಗ್ಯವಾಗಿವೆ. ಮುಪ್ಪಿನಿಂದ ಜೀರ್ಣವಾದವೂ ಸತ್ತಿಲ್ಲ. ಸ್ತ್ರೀಯರಿಗೆ ಸುಖಪ್ರಸವವಾಗುತ್ತಿದೆ. ಪೌರರು ಹರ್ಷದಿಂದ ಇದ್ದಾರೆ. ಮಳೆ ಯುಕ್ತ ಕಾಲದಲ್ಲಿ ಸುರಿಯುತ್ತಿದೆ. ಇಂತಹ ರಾಜನು ಚಿರಕಾಲ ಬಾಳಲಿ ಎಂದು ಪ್ರಜೆಗಳು ಹಾರೈಸುತ್ತಿದ್ದಾರೆ ಎಂದು ನುಡಿಯಲು ರಾಮನಿಗೆ ಸಂತೋಷವಾಯಿತು. ಶ್ರೀರಾಮನು ಪುಷ್ಪಕ ವಿಮಾನವನ್ನು ಕಳಿಸಿದ ನಂತರ ಅರಮನೆಯ ಉದ್ಯಾನವಾದ ಅಶೋಕವನಕ್ಕೆ ತೆರಳಿದನು. ಅಲ್ಲಿ ಶ್ರೀಗಂಧ, ಅಗರು, ಮಾವು, ಕೃಷ್ಣಚಂದನ, ದೇವದಾರು, ಸಂಪಿಗೆ, ಅಶೋಕ, ಪುನ್ನಾಗ, ಹಿಪ್ಪೆ, ಹಲಸು, ಹೊನ್ನೆ, ಮತ್ತಿ ಮೊದಲಾದ ಮರಗಳು ಬೆಳೆದಿದ್ದವು. ಲೋಧ್ರ, ಪಾರಿಜಾತ, ನಾಗಕೇಸರ, ಬಾಳೆ, ತಾಳೆ ಮೊದಲಾದ ಗಿಡಗಳು, ವಿವಿಧ ಜಾತಿಯ ಪೊದೆಗಳು, ಬಳ್ಳಿಗಳು ಶೋಭಿಸುತ್ತಿದ್ದವು. ಮರಗಳು ದಿವ್ಯ ಗಂಧ ರಸಗಳನ್ನು ಸೂಸುವ ಹೂಹಣ್ಣುಗಳಿಂದ ತುಂಬಿದ್ದವು. ದುಂಬಿಗಳು ಅವುಗಳಿಗೆ ಮುಕುರುತ್ತಿದ್ದವು. ಕೋಗಿಲೆ, ಚಕ್ರವಾಕ, ದಾತ್ಯೂಹ, ಹಂಸ, ಸಾರಸ, ವಿವಿಧ ವರ್ಣದ ಗಿಳಿಗಳು ಇತ್ಯಾದಿ ಹಕ್ಕಿಗಳು ಹಾರಾಡುತ್ತಾ ಉಲಿಯುತ್ತಿದ್ದವು. ಕೊಳಗಳು ತಾವರೆ, ನೈದಿಲೆಗಳಿಂದ ಕೂಡಿ ತಿಳಿ ನೀರಿನಿಂದ ತುಂಬಿದ್ದವು. ಅಲ್ಲಿ ವಿಹಾರಕ್ಕಾಗಿ ವಿವಿಧ ಪೀಠಗಳನ್ನು, ಲತಾಗೃಹಗಳನ್ನು ನಿರ್ಮಿಸಲಾಗಿತ್ತು. ಈ ವನವನ್ನು ರಾಮನು ಸೀತೆಯೊಡನೆ ಪ್ರವೇಶಿಸಿ ಶುಭಾಸನದಲ್ಲಿ ಕುಳಿತನು. ಆಗ ಸೇವಕರು ಉತ್ತಮವಾದ ಭೋಜನ ಪರಿಕರಗಳನ್ನು, ಪೇಯಗಳನ್ನು ತಂದರು. ರೂಪವತಿಯರಾದ ಸ್ತ್ರೀಯರು ಅವನೆದುರಿಗೆ ನರ್ತಿಸಿದರು. ಹೀಗೆ ಸೀತಾರಾಮರು ಪ್ರತಿದಿನವೂ ಸಂತೋಷಪಡುತ್ತಾ ವಿಹರಿಸುತ್ತಿದ್ದರು. ಒಂದು ದಿನ ಪೂರ್ವಾಹ್ನದಲ್ಲಿ ದೇವಕಾರ್ಯಗಳನ್ನು ಮಾಡಿ ಅನಂತರ ಸೀತೆಯು ರಾಮನ ಬಳಿಗೆ ಬರಲು, ವೈದೇಹಿ, ಸಂತಾನ ಲಾಭವು ಸಮೀಪಿಸಿರುವ ನಿನಗೆ ಯಾವ ಬಯಕೆಯುಂಟು ಎಂದು ರಾಮನು ಕೇಳಿದನು. ಅದಕ್ಕೆ ಸೀತೆಯು, ತಪೋವನಗಳನ್ನು ನೋಡಬೇಕು, ಫಲಮೂಲಗಳನ್ನು ತಿನ್ನುತ್ತಾ ಋಷಿಗಳ ಸಾನ್ನಿಧ್ಯದಲ್ಲಿರಬೇಕು ಎಂದು ನನ್ನ ಅಪೇಕ್ಷೆ ಎನ್ನಲು ರಾಮನು, ಹಾಗೆಯೇ ಆಗಲಿ, ನಾಳೆಯೇ ಹೋಗೋಣ ಎಂದು ಸಮ್ಮತಿಸಿದನು. ಒಮ್ಮೆ ಸಭೆಯಲ್ಲಿ ವಿದೂಷಕರು ಹಾಸ್ಯದ ಕಥೆಗಳನ್ನು ಹೇಳುತ್ತಾ ರಾಮನನ್ನು ರಂಜಿಸುತ್ತಿರಲು ಅವರಲ್ಲಿ ಭದ್ರನೆಂಬುವನನ್ನು ರಾಮನು, ಭದ್ರ, ಪ್ರಜೆಗಳು ನನ್ನ ಬಗ್ಗೆ ಏನು ಹೇಳುತ್ತಾರೆ? ಸೀತೆಯನ್ನೂ ಭರತ, ಲಕ್ಷ್ಮಣ, ಶತ್ರುಘ್ನರನ್ನೂ ಕುರಿತಾಗಿ ಅವರ ಅಭಿಪ್ರಾಯವೇನು? ತಾಯಿಯಾದ ಕೈಕೇಯಿಯನ್ನು ಕುರಿತು ಅವರ ಹೇಳಿಕೆ ಏನು ಎಂದು ಪ್ರಶ್ನಿಸಿದನು. ಆಗ ಅವನು, ಮಹಾರಾಜ, ಪುರಜನರು ಒಳ್ಳೆಯ ಮಾತುಗಳನ್ನೇ ಆಡುತ್ತಾರೆ. ರಾವಣನನ್ನು ವಧಿಸಿ ಜಯಗಳಿಸಿದುದನ್ನೂ ಸೀತೆಯನ್ನು ಸೆರೆಯಿಂದ ಬಿಡಿಸಿದುದನ್ನೂ ವಿಶೇಷವಾಗಿ ಹೊಗಳುತ್ತಾರೆ. ಆದರೆ ಸ್ವಾಭಿಮಾನವನ್ನು ಬದಿಗೊತ್ತಿ ಅವಳನ್ನು ತನ್ನ ಮನೆಗೆ ಕರೆತಂದಿರುವನಲ್ಲ, ಸೀತೆಯಿಂದಾಗುವ ಸುಖ ಅದೆಷ್ಟು ಅಧಿಕವೆಂದು ಅವನ ಹೃದಯದಲ್ಲಿ ನೆಲೆಸಿಬಿಟ್ಟಿದೆಯೋ. ರಾಕ್ಷಸರ ವಶದಲ್ಲಿದ್ದ ಅವಳ ವಿಷಯದಲ್ಲಿ ರಾಮನಿಗೆ ತಿರಸ್ಕಾರ ಬುದ್ಧಿ ಹುಟ್ಟಲಿಲ್ಲವಲ್ಲ. ಇನ್ನು ಮುಂದೆ
ನಾವುಗಳೂ ನಮ್ಮ ಹೆಂಡಂದಿರ ದೋಷಗಳನ್ನು ಸಹಿಸಿಕೊಳ್ಳಬೇಕಾಗುವುದು. ರಾಜನ ನಡತೆಯನ್ನೇ ಪ್ರಜೆಗಳು ಅನುಕರಿಸಬೇಕಲ್ಲವೇ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ನಿವೇದಿಸಿದನು. ಇದನ್ನು ಕೇಳಿ ಶ್ರೀರಾಮನು ದುಃಖದಿಂದ ಕುಸಿದು ಹೋದನು. ಅಲ್ಲಿದ್ದ ಮಿತ್ರವರ್ಗದವರನ್ನು ಇದು ಹೌದೇ, ನೀವೇನು ಹೇಳುತ್ತೀರಿ ಎಂದು ಕೇಳಿದನು. ಅವರೆಲ್ಲರೂ ನೆಲದ ಮೇಲೆ ತಲೆಯೂರಿ ನಮಸ್ಕರಿಸಿ, ಹೌದು, ಜನರು ಹೀಗೆ ಆಡಿಕೊಳ್ಳುವುದು ಸತ್ಯ ಎಂದರು. ಅನಂತರ ರಾಮನು ಸಭೆಯನ್ನು ಮುಕ್ತಾಯಗೊಳಿಸಿ ಎಲ್ಲರನ್ನೂ ಕಳುಹಿಸಿದನು. ಮುಂದೆ ಹೀಗೆ ಮಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಲಕ್ಷ್ಮಣನನ್ನು ಭರತ ಶತ್ರುಘ್ನರನ್ನು ಕರೆಸಿದನು. ರಾಮನ ಮುಖವು ರಾಹುಗ್ರಸ್ತನಾದ ಚಂದ್ರನಂತಿತ್ತು. ಕಣ್ಣುಗಳಲ್ಲಿ ಕಂಬನಿ ತುಳುಕುತ್ತಿತ್ತು. ಸೋದರರು ದಿಗ್ಭ್ರಾಂತರಾಗಿ ಅವನಿಗೆ ನಮಿಸಿದರು. ರಾಮನು, ಸೋದರರೇ, ನನ್ನ ಸರ್ವಸ್ವವಾದ ನೀವೇ ನನಗೊಂದು ದಾರಿಯನ್ನು ತೋರಿಸಿಕೊಡಬೇಕು. ಪ್ರಜೆಗಳು ದೊಡ್ಡ ಅಪವಾದದ ಮಾತನ್ನಾಡುತ್ತಿದ್ದಾರೆ. ನನ್ನ ವಿಷಯದಲ್ಲಿ ನಿಂದೆ ಉಂಟಾಗಿದೆ. ನಾನೂ ಸೀತೆಯೂ ಉತ್ತಮ ವಂಶಗಳಲ್ಲಿ ಹುಟ್ಟಿದ್ದೇವೆ. ಲಂಕೆಯಲ್ಲಿ ಕೆಲವು ದಿನಗಳಿದ್ದ ಸೀತೆಯನ್ನು ರಾಜಧಾನಿಗೆ ಹೇಗೆ ಕರೆತರುವುದೆಂದು ನನಗೆ ಅನ್ನಿಸಿದಾಗ ನನಗೆ ವಿಶ್ವಾಸ ಉಂಟು ಮಾಡುವುದಕ್ಕಾಗಿ ಅವಳು ಅಗ್ನಿಪ್ರವೇಶ ಮಾಡಿದಳಲ್ಲವೇ? ಲಕ್ಷ್ಮಣ, ನಿನ್ನೆದುರಿಗೇ ಅಗ್ನಿಯು ಪ್ರತ್ಯಕ್ಷನಾಗಿ ಮೈಥಿಲಿಯಲ್ಲಿ ಪಾಪದ ಲವಲೇಶವೂ ಇಲ್ಲವೆಂದು ತಿಳಿಸಿದನು. ಸೀತೆಯು ಪರಿಶುದ್ಧಳೆಂದು ನನ್ನ ಅಂತರಾತ್ಮಕ್ಕೆ ತಿಳಿದಿದೆ. ಆಮೇಲೆಯೇ ನಾನು ಅವಳನ್ನು ಅಯೋಧ್ಯೆಗೆ ಕರೆತಂದುದು. ಆದರೆ ಈಗ ಮಹತ್ತರವಾದ ಜನಾಪವಾದ ಬಂದು ನಾನು ದುಃಖಿತನಾಗಿದ್ದೇನೆ. ಅಪವಾದ ಭಯಕ್ಕಾಗಿ ನಾನು ಪ್ರಾಣವನ್ನೇ ತೊರೆದೇನು. ಆದ್ದರಿಂದ ಸೌಮಿತ್ರಿ, ನಾಳೆ ಬೆಳಗ್ಗೆ ರಥದಲ್ಲಿ ಸೀತೆಯನ್ನು ಕರೆದೊಯ್ದು ರಾಜ್ಯದ ಗಡಿಯಲ್ಲಿ ತ್ಯಜಿಸಿಬಿಡು. ಗಂಗೆಯ ಆಚೆಯ ದಡದಲ್ಲಿ ವಾಲ್ಮೀಕಿಗಳ ಆಶ್ರಮವಿದೆ. ತಮಸಾ ತೀರದಲ್ಲಿರುವ ಅದು ದಿವ್ಯವಾದ ಆಶ್ರಮ. ಅಲ್ಲಿಗೆ ಹೋಗಿ ಅವಳನ್ನು ಬಿಟ್ಟು ಕೂಡಲೇ ಹೊರಟು ಬಂದುಬಿಡು. ಗಂಗಾ ತೀರದಲ್ಲಿರುವ ಆಶ್ರಮಗಳನ್ನು ನೋಡಬೇಕೆಂದು ಅವಳು ಇಷ್ಟಪಟ್ಟಿದ್ದಾಳೆ. ಅವಳ ಇಷ್ಟವನ್ನು ಈ ಪ್ರಕಾರದಲ್ಲಿ ತೀರಿಸು. ನೀನೀಗ ಅವಳ ಪರವಾಗಿ ಒಂದು ಮಾತನ್ನೂ ಹೇಳಬೇಡ. ನೀನು ನನ್ನ ಆಜ್ಞೆಗೆ ಒಳಪಟ್ಟವನಾದ ಪಕ್ಷದಲ್ಲಿ ಈ ಮಾತಿಗೆ ಮನ್ನಣೆಯನ್ನು ಕೊಡಬೇಕು. ಇದಕ್ಕೆ ಪ್ರತಿ ಹೇಳಿದರೆ ನನ್ನ ಮೇಲಾಣೆ ಎಂದನು. ಇಷ್ಟು ಹೇಳಿ ಎದ್ದು ಹೋಗುವಾಗ ಶ್ರೀರಾಮನ ಕಣ್ಣಿನಲ್ಲಿ ಕಂಬನಿ ಧಾರೆಯಾಗಿ ಹರಿಯುತ್ತಿತ್ತು.